ಸಿನಿಮಾ ಮುಗ್ದಿದೆ, ಇವಾಗ ಶುರು ಮಾಡೋಣ ಅಂತ ಅಂದ್ಬಿಟ್ಟು, ಓಕೆ ನೀವು ಎಲ್ಲ ಕತೆ ಎಲ್ಲಾನು ರೆಡಿ ಮಾಡ್ಕೊಳ್ಳಿ ಡೈರೆಕ್ಟ್ರೆ, ಮಾಡೋಣ ಅಂತ ಅಂದ್ಬಿಟ್ಟು. ಸರಿ, ನನ್ನ ಆಫೀಸಲ್ಲಿ ಒಂದು 20-22 ಮೆಂಬರ್ಸ್ ನಮ್ದೆಲ್ಲ ನಮ್ಮ ಟೀಮ್ ಎಲ್ಲ ಇಟ್ಕೊಂಡು ಒಂದು 8-9 ತಿಂಗಳು ಕೆಲಸ ಮಾಡ್ತೀವಿ, ಎಲ್ಲ ರೆಡಿ ಆಗುತ್ತೆ. ರೆಡಿ ಆದ್ಮೇಲೆ ಅವ್ರ ಕಡೆಯಿಂದ ಹೀರೋ ಡೇಟ್ಸ್, ಅಂದ್ರೆ ಈಗ ಪ್ರೊಡ್ಯೂಸರ್ ಆದವರು ಅವ್ರ ಕಡೆಯಿಂದ ನಮ್ ಕೆಲಸ ಏನಿರುತ್ತೆ, ಕತೆ ಬರೆಯೋದು, ಡೈರೆಕ್ಷನ್ ಮಾಡೋದು ಅದೇ ಇರುತ್ತೆ. ಪ್ರೊಡ್ಯೂಸರ್ ಆದವರು ಡೇಟ್ಸ್ ಗಳನ್ನ ತಗೊಂಡ್ಬರ್ಬೇಕು. ಅವ್ರ ಕಡೆಯಿಂದ ಅದನ್ನ ತರಕ್ ಆಗ್ಲಿಲ್ಲ. 1 ವರ್ಷ 8-9 ತಿಂಗಳಾಯ್ತು, ತಿರ್ಗಾ 1 ವರ್ಷ ಆಯ್ತು, 1.5 ವರ್ಷ ಆಯ್ತು. 1.5 ವರ್ಷದವರೆಗೂ ಬರ್ತೀನಿ 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 ಅಂತ ಅನ್ಕೊಂಡು ಒಂದ್ 15 ದಿನ, 1 ತಿಂಗಳು ಈ ತರ ಕಾಯಿಸ್ಕೊಂಡ್ 1 ವರ್ಷ 4 ತಿಂಗಳು ನಾವ್ ವೆಯ್ಟ್ ಮಾಡಿದೀವಿ ಅವ್ರಿಗೋಸ್ಕರ. ಯಾವ್ದು ಐರಾವತ ಆದ್ಮೇಲೆ. ಅದಾದ್ಮೇಲೆ ಆ ವ್ಯಕ್ತಿ ಕೇಳಿದಾಗ, ಇಲ್ಲ ನೀವ್ ಯಾವ್ದಾದ್ರು ಬೇರೆ ಸಿನಿಮಾ ಮಾಡ್ಕೊಳ್ಳಿ, ಈಗ ಸದ್ಯಕ್ಕೆ ನಾನು ಮಾಡಲ್ಲ ಅಂತ ಅನ್ಬಿಟ್ಟು ಅಂದ್ರು. ಈ 1 ವರ್ಷ 4 ತಿಂಗಳಾದ್ಮೇಲೆ ನಾನು ಕಿಸ್ ಶುರು ಮಾಡ್ತೀನಿ, ಕಿಸ್ ಸಿನಿಮಾ. ಇದೆಲ್ಲ ಆಗಿ ಕರೋನಾ ಟೈಮಲ್ಲಿ ನನ್ನ ಹತ್ರ ಬಂದು, ಇಲ್ಲ ನನಗೆ ತುಂಬಾ ಪ್ರಾಬ್ಲಮ್ ಇದೆ, ನನಗೆ ದುಡ್ಡು ಬೇಕು ಅಂತ ಕೇಳಿದಾಗ ಹತ್ತತ್ರ 8.5 ಲಕ್ಷನೋ 9 ಲಕ್ಷನೋ ಬ್ಯಾಂಕ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬಿಟ್ಟು, ಮಿಕ್ಕಿದ ದುಡ್ಡನ್ನ ಆಫೀಸ್ ಖರ್ಚಿಗೆ ಯಾವ್ದಕ್ಕೂ, ಹುಡುಗರುಗಳಿಗಾಗ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಗಾಗ್ಲಿ ಯಾವ್ದಕ್ಕೂ ದುಡ್ಡು ಕೊಟ್ಟಿರಲ್ಲ. ಅವ್ರಿಗೆಲ್ಲ ನಾನು ಸಿನಿಮಾನೇ ಮಾಡಿಲ್ವಲ್ಲ, ಯಾಕೆ ಕೊಡ್ಬೇಕಂತ ಎಲ್ಲಾರ್ಗು ನಾನ್ ಪೇ ಮಾಡಿದ್ದೆ ಅಮೌಂಟ್ ನ. ಆ ಪೇ ಮಾಡಿದ್ದ ಅಮೌಂಟ್ ಏನಿತ್ತು, ಆ ಅಮೌಂಟ್ ನ ಡಿಡಕ್ಟ್ ಮಾಡಿ 8.5 lakhs 9 lakhs rupees ಅವ್ರಿಗೆ ವಾಪಸ್ ಕೊಟ್ಟಿರ್ತೀನಿ. ಇದಾದ್ಮೇಲೆ ಕರೋನಾ ಮುಗ್ದಾದ್ಮೇಲೆ, ಇಲ್ಲ ನನಗ್ ಕಷ್ಟ ಇದೆ, ಪ್ರತಿ ತಿಂಗಳು ಬರೋದು, ನನ್ಗೆ ಅಪಾರ್ಟ್ಮೆಂಟ್ಗೆ ಬಾಡಿಗೆ ಕಟ್ಬೇಕು, 50,000 ಕೊಡಿ, ಇದಕ್ಕೂ ಬೇಕು 1 ಲಕ್ಷ ಕೊಡಿ, ಅದ್ ಕೊಡಿ, ಇಲ್ಲ ನನಗೆ ದುಡ್ಡು ಬೇಕಂತ ಬಂದು ಮನೆ ಹತ್ರ ಹೋಗಿ, ಮನೆ ಹತ್ರ ಅಂದ್ರೆ ನಾನು ಆಫೀಸಲ್ಲಿ ಬಂದು ಕುತ್ಕೊಳ್ಳೋರು. ಅವಾಗ್ಲೂ ಕೂಡ ಒಂದ್ 50,000 1 ಲಕ್ಷ ಈ ತರದನ್ನು ಕೊಟ್ಟಿದ್ದೀನಿ. ಇದಾದ್ಮೇಲೆ ತುಂಬಾ ಟಾರ್ಚರ್ ಮಾಡಕ್ ಶುರು ಮಾಡಿದ್ರು. ಇಲ್ಲ ಅಣ್ಣ, ನಾವು ಸಿನಿಮಾ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಖರ್ಚಾಗಿದೆ, ಅದನ್ನ ನಿಮ್ಗೆ ಹೇಳೇ ಕೊಟ್ಟಿದ್ದಿನ ಒಪ್ಕೊಂಡು ಹೋದ್ರು. ಬಟ್ ಅದಾದ್ಮೇಲೆ ಯಾರೋ ಒಂದಿಬ್ರನ್ನ ಕರ್ಕೊಂಬರೋರು, ಆಫೀಸ್ ಹತ್ರ ಬಂದು ಇದು ಮಾಡೋರು. ಆಫೀಸ್ ಹತ್ರ ಬಂದೆಲ್ಲ ನ್ಯೂಸೆನ್ಸ್ ಮಾಡಬೇಡಿ, ನೀವು ಈ ತರದ್ದೆಲ್ಲ ಚೆನ್ನಾಗಿರಲ್ಲ, ನೀವೇನ್ ಕೊಟ್ಟಿದ್ರಿ, ನಿಮ್ದು ಏನೇನಿತ್ತು ಎಲ್ಲಾನು ಲೆಕ್ಕ ಹಾಕಿ ಕೊಟ್ಟಿದ್ದೀನಿ ಅಂತ ಹೇಳಿ ಒಂದಿನ ಕಳ್ಸಾದ್ಮೇಲೆ ಫೋನ್ ಮಾಡಕ್ ಶುರು ಮಾಡೋರು. ನಾನ್ ಶೂಟಿಂಗ್ ಅಲ್ಲಿ ಇರ್ತಾ ಇದ್ದೆ, ಇನ್ನೊಂದ್ ಕಡೆ ಇರ್ತಾ ಇದ್ದೆ, ನಾನು ಫೋನ್ ತೆಗಿತಾ ಇರ್ಲಿಲ್ಲ. ಅದಾದ್ಮೇಲೆ ನೆನ್ನೆನೆ ಈ ವಿಚಾರ ಬಂದಿದ್ದು. ಆಕ್ಚುಲಿ ನಾನು 3 days ಆಗಿತ್ತು ವಾರಣಾಸಿ ಲಕ್ಷ್ಮೀಪುತ್ರ ಶೂಟಿಂಗ್ ಹೋಗಿ, ಇವತ್ ಮಾರ್ನಿಂಗ್ ಬಂದಿರೋದು. ಅದಕ್ಕೆ ಬಂದು ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ. ಇದು ನಡೆದಿರೋ ವಿಚಾರ. ನನಗೂ ಅವ್ರಿಗೂ ಯಾವುದೇ ತರದ ಅದ್ಯಾವ್ದೋ ಅಪಾರ್ಟ್ಮೆಂಟ್ ತಗೊಳಕ್ ದುಡ್ಡು ಕೊಟ್ಟೆ ಅಂತ ಹೇಳಿದಾರೆ. ನನ್ನ ಇದು ರಿಜಿಸ್ಟ್ರೇಷನ್ ಏನಾದ್ರು ಅಪಾರ್ಟ್ಮೆಂಟ್ ಇದ್ರೆ ನಾಳೆ ಬೆಳಿಗ್ಗೆ ರಿಜಿಸ್ಟರ್ ಮಾಡ್ಕೊಟ್ಬಿಡ್ತೀನಿ. ಏನಾದ್ರು ತಗೊಳಕ್ ಏನಾದ್ರು ದುಡ್ಡು ಕೊಟ್ಟಿದ್ರು. ಈ ತರದ್ದು ನಾನು ಮೋಸ್ಟ್ಲಿ, ನನಗೆ ಆ ವಿಡಿಯೋನ ನೋಡಿದಾಗ, ನಾನು ವಾರಣಾಸಿಲಿ ಇದ್ದಾಗ ಯಾರೋ ಕಳ್ಸಿದ್ರು. ಮಾನಸಿಕವಾಗಿ ಏನೋ ಪ್ರಾಬ್ಲಮ್ ಇರಬೇಕು ಆ ವ್ಯಕ್ತಿಗೆ ಅಂತ ಅನ್ಕೋತೀನಿ. ಯಾಕೆ ಅಂತಂದ್ರೆ ನನ್ನ ಒಬ್ರು ಬಗ್ಗೆ ಮಾತಾಡಿಲ್ಲ, ಪ್ರೇಮ್ ಸರ್ ಬಗ್ಗೆ ಮಾತಾಡಿದ್ದಾರೆ, ಅಪ್ಪು ಸರ್ ಬಗ್ಗೆ ಮಾತಾಡಿದ್ದಾರೆ, ಮತ್ತೆ ಡಿ ಕೆ ಶಿವಕುಮಾರ್ ಸರ್ ಬಗ್ಗೆ ಮಾತಾಡಿದ್ದಾರೆ, ಆಮೇಲೆ ಶ್ರೀಕಾಂತ್ ಸರ್ ಬಗ್ಗೆ ಮಾತಾಡಿದ್ದಾರೆ, ನಮ್ ಧ್ರುವನ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಧ್ರುವನ್ ಬಗ್ಗೆ ಮಾತಾಡೋದು 100% ರಾಂಗ್ ಅಂತೀನಿ. ಯಾಕೆ ಅಂತಂದ್ರೆ ಅವನಿಂದ 2 ಸಿನಿಮಾ ಅವ್ರಿಗೆ ಮಾಡಿರೋ ಬಹದ್ದೂರ್ ಆಗ್ಬೋದು, ಇನ್ನೊಂದು ಭರ್ಜರಿ ಆಗ್ಬೋದು, ಅದರಿಂದ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದಿದೆ. ಯಾಕೆ ಆ ರೀತಿ ಅಂದ್ರೆ, ಅವ್ರನ್ನ ನೋಡಿದಾಗ ಎಲ್ಲೋ ಫಸ್ಟ್ರೇಷನ್ ಹೋಗಿ ಮಾತಾಡ್ತಾ ಇದಾರೆ. ಹಂಗೆ ಮಾತಾಡ್ಬೇಕು, ನಮ್ಮ ಹತ್ರ ದುಡ್ಡೇ ಕೇಳ್ಬೇಕು ಅಂತಂದ್ರೆ ಲೀಗಲ್ ವೇಲ್ ಹೋಗ್ಬೋದು. ಇಲ್ಲ ಅವ್ರ ಬ್ಯಾಂಕ್ ಥ್ರೂನೇ ಕೊಟ್ಟಿರೋದ್ರಿಂದ ನಮ್ಮನ್ನ ಬ್ಯಾಂಕ್ ಯಾವ ಮುಖಾಂತರ ಬೇಕಾದ್ರೂ ಕೇಳ್ಬೋದು. ಇದೆಲ್ಲ ನಾನ್ ಸೆನ್ಸ್ ಟಾಕಿಂಗ್ಸ್ ಅಂತ ಇದೆ. ಇದು ನಡೆದಿದ್ದ ವಿಚಾರ. ಈಗ ಒಂದು ಸಿನಿಮಾಗೆ ಅಡ್ವಾನ್ಸ್ ಅಂತ ಕೊಟ್ಟಾಗ ಸರ್, ಇಷ್ಟು ದಿನದಲ್ಲಿ ಸಿನಿಮಾ ಆಗಿಲ್ಲ, ವಾಪಸ್ ಕೊಡ್ಬೇಕಾಗ್ತದೆ, ಏನಾದ್ರು ಇದೆಯಾ ಸರ್? ಕೊಡ್ಬೇಕು ಅಂತಿಲ್ಲ, ಬಟ್ ಆದ್ರೂ ನಾವು ವಾಪಸ್ ಕೊಟ್ಟಿದೀವಿ. ಅಂದ್ರೆ ಯಾವ್ದನ್ನ ಕೆಲಸ ಮಾಡಿರೋ ಅಮೌಂಟ್ ನ, ಯಾಕೆಂತಂದ್ರೆ ಎಲ್ಲಾರ್ಗು ಕೆಲಸ ನಮ್ ಕೈಯಿಂದ ಕೊಡುವಂತದ್ದಲ್ಲ. ಈಗ ಪ್ರೊಡ್ಯೂಸರ್ ದುಡ್ಡು ಬಂದ್ರು ಲಾಸ್ ಆದ್ರೂ ಅದು ಅವ್ರಿಗೆ ಸೇರಿರುತ್ತೆ. ಈಗ ಕೆಲಸ ಮಾಡ್ತಾ ಇದೀವಿ ಅಂದಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಇಂದ ಹಿಡಿದು, ಡೈರೆಕ್ಟರ್ ಇಂದ ಹಿಡಿದು, ಆಫೀಸ್ ಖರ್ಚುಗಳೆಲ್ಲಾನು ಅವರೇ ಮಾಡ್ಬೇಕು. ಅವ್ರ ಕಡೆಯಿಂದ ಬಂದಾಗ ಯಾವುದೇ ತರದ ಅಡ್ವಾನ್ಸ್ ಗಳನ್ನ ಪೂರ್ತಿ ಅವರು, ಅದಕ್ಕೊಂದು ಅಗ್ರಿಮೆಂಟ್ ಆಗಿರುತ್ತೆ. ಈಗ ನಾವು ಕೊಡ್ತಾ ಇರೋ ಅಮೌಂಟ್ ಇಷ್ಟು ದಿನದಲ್ಲಿ ಆಗ್ಲಿಲ್ಲ ಅಂದ್ರೆ, 2 months 3 months ಇಲ್ಲ ಆಗ್ಲಿಲ್ಲ ಅಂದ್ರೆ ವಾಪಸ್ ಕೊಡ್ಬೇಕು. ಅದ್ರ ಮೇಲ್ ಹೋಯ್ತು ಅಂತಂದ್ರೆ, ಯಾಕೆಂತಂದ್ರೆ ಒಬ್ಬ ನಿರ್ದೇಶಕ ಪ್ರತಿಯೊಂದು ಹಂತದಲ್ಲೂ 1 ತಿಂಗಳು ಅವನ್ಗೆ ಇಷ್ಟೊಷ್ಟು ಖರ್ಚು ಅಂತ ಬರುತ್ತೆ. ಆಫೀಸ್ಗೆ ಆಗ್ಬೋದು, ಅವ್ರ ಟೀಮ್ಗೆ ಆಗ್ಬೋದು, ಮತ್ತೆ ಇಡೀ ವರ್ಷ ಆ ಆಫೀಸ್ ನ ಮೇಂಟೆನೆನ್ಸ್ ಮಾಡಕ್ಕೆ ಇಷ್ಟು ಖರ್ಚು ಅಂತ ಬರುತ್ತೆ. ಆ ಖರ್ಚುಗಳನ್ನ ಮೇಂಟೈನ್ ಮಾಡೋದು ನಿರ್ದೇಶಕನ ಜವಾಬ್ದಾರಿ ಆಗಿರುತ್ತೆ. ಯಾಕೆಂತಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ನಾವು ಪ್ರೊಡ್ಯೂಸರ್ ಹತ್ರ ದುಡ್ಡು ಕೇಳಲ್ಲ, ಈಗ ಡೈರೆಕ್ಟರ್ ಹತ್ರ ಬಂದು ಕೇಳ್ತಾರೆ. ಅವಾಗ ಏನಾಗಿರುತ್ತೆ, ಅದನ್ನ ಯಾವ್ದನ್ನು 1 ತಿಂಗಳು ಮೀರಾದ್ಮೇಲೆ ಯಾರನ್ನೂ ಅಡ್ವಾನ್ಸ್ ಗಳನ್ನ ವಾಪಸ್ ಯಾರು ಕೊಡಲ್ಲ. ಅದಕ್ಕೆ ಅಗ್ರಿಮೆಂಟ್ ಆಗಿರ್ಬೇಕು ಎಷ್ಟು ತಿಂಗಳಂತ. ಯಾಕೆಂದ್ರೆ ಒಬ್ಬ ನಿರ್ದೇಶಕನಿಗೆ 6 ತಿಂಗಳು ಅಂತಂದ್ರೆ, ಅಷ್ಟ್ರಲ್ಲಿ 6 ರಿಂದ 1 ವರ್ಷ ಅಂತಂದ್ರೆ 1 ಸಿನಿಮಾನು ಆಗ್ಬೋದು, 2 ಸಿನಿಮಾನು ಆಗ್ಬೋದು. 1 ಸಿನಿಮಾ 2 ಸಿನಿಮಾಗೆ ಅವ್ನಿಗೆ 4-5 ಕೋಟಿವರೆಗೂ ದುಡ್ಡು ಬರುತ್ತೆ. ಅಂತದ್ರಲ್ಲಿ ಇವ್ರು ಯಾವ್ದೋ 10 ಲಕ್ಷ ರೂಪಾಯಿ ಕರ್ಕೊಂಡ್ ಅಂದ್ರೆ ನಮ್ ಲಾಸ್ನ ಯಾರು ಬೇರ್ ಮಾಡ್ತಾರೆ? ಇದನ್ನ ಅಂದ್ರೆ ಆ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಏನೇ ಕೇಳ್ಬೇಕು ಅಂದ್ರೆ ಯಾವ್ದೇ ನಿರ್ಮಾಪಕರಾದ್ರು ನೇರವಾಗಿ ಬಂದು ಕೇಳ್ಬೋದಲ್ಲ. ಅಷ್ಟು ತಾಕತ್ತಿದ್ರೆ, ಅಷ್ಟೊಂದು ರೈಟ್ಸ್ ಇತ್ತು ಅಂತಂದ್ರೆ. ಈಗ ಕನಕಪುರ ಶ್ರೀನಿವಾಸ್ ಅವ್ರಿಗೆ ಹೇಳ್ತಾ ಇದೀನಿ, ನಾನು ಬೇರೆ ಯಾರೇ ನಿರ್ಮಾಪಕರ ಬಗ್ಗೆನೂ ಮಾತಾಡ್ತಿಲ್ಲ, ಅವ್ರ ಬಗ್ಗೆನೇ ಹೇಳ್ತಾ ಇದೀನಿ. ನೇರವಾಗಿ ನಿಮ್ಗೆ ಅಷ್ಟು ಗಟ್ಸಿದ್ರೆ ನೀವು ಕೊಟ್ಟಿದ್ದೀರಾ ಅನ್ನೋದು ನಿಜ ಅಲ್ವಾ? ಅದೇ ನಿಜ ಆಗಿದ್ರೆ, ನಾವು ಕೊಡ್ಬೇಕು ಅನ್ನೋದಾಗಿದ್ರೆ ಬಂದು ಕೇಳ್ಬೋದು, ಲೀಗಲ್ ವೇಲ್ ಹೋಗಿ ಮಾತಾಡಿ. ಇದೆಲ್ಲ
ಏನೋ ಅವ್ರು ಹೇಳಿದ್ರಲ್ಲ, ಏನೋ ಆ ಸೂಳೆ ಮಗ ಬೋಳಿ ಮಗ ಅಂತ ಹೇಳ್ತಾ ಇದ್ರಲ್ಲ, ಇದೆಲ್ಲ ಏನ್ ನಮಗ್ ಬರ್ದೇ ಇರೋ ಬೈಗಳಲ್ಲ. ಯಾಕೆಂತಂದ್ರೆ ಮಂಡ್ಯದಲ್ಲಿ ಹುಟ್ಟಿರೋರು, ಇದಕ್ಕೆಲ್ಲ ಮಾತೃಭೂಮಿ ಅದು. ಯಾವ್ದು ಈ ಅಮ್ಮನ್ನ ಅಕ್ಕನ್ ಸೂಳೆ ಮಗ ಅನ್ನೋದಕ್ಕೆಲ್ಲ ಅಲ್ಲಿಂದಾನೇ ಬಂದಿರೋದು. ಅದನ್ನೆಲ್ಲ ಮಾತಾಡಕ್ಕಾಗಲ್ಲ. ಅವ್ರಿಗೇನು ಬೈಯೋದು ಇವಾಗ ಕನಕಪುರ ಶ್ರೀನಿವಾಸ್ ಇಂಥವ್ರು ಅಂತ ಬೈಯೋದು 2 ನಿಮಿಷದ ಕೆಲಸ. ಬೈದ್ ಬಿಟ್ರೆ ಕೊಚ್ಚೆ ಮೇಲೆ ಕಲ್ಲಾಕ್ತಂಗ ಅವ್ರಿಗೂ ನಮ್ಗೂ ವ್ಯತ್ಯಾಸ ಇದೆ. ಇದೇನ್ ಬರ್ದೇ ಇರೋ ವಿಚಾರ ಅಲ್ಲ. ಯಾಕೆಂದ್ರೆ ನಾವು ಹಳ್ಳಿಲೇ ಬೆಳೆದಿರೋದು ಇದೆ. ಈ ತರದ್ದೆಲ್ಲ ಬೈಕ್ಗಳನ್ನ ನಾವು ಮಾತಾಡ್ಕೊಂಡ್ ಬೆಳೆದಿದೀವಿ. ಒಂದ್ ಸ್ಟೇಜಿಗೆ ಬಂದಾದ್ಮೇಲೆ ಎಲ್ಲಾರ್ಗು ಒಂದು ಇದಿರುತ್ತೆ, ಏನೋ ಯಾವ ರೀತಿ ಮಾತಾಡ್ಬೇಕು, ತೂಕಗಳಿರುತ್ತೆ. ಆ ತೂಕನ ಇಟ್ಕೊಂಡು ಮಾತಾಡಿದ್ರೆ ಎಲ್ಲಾರ್ಗುನು ಕರೆಕ್ಟ್ ಆಗಿರುತ್ತೆ, ಅವ್ರಿಗೂ ರೆಸ್ಪೆಕ್ಟ್ ಸಿಗುತ್ತೆ, ಮತ್ತೆ ಅವ್ರ ಕಡೆಯಿಂದ ನಮಗೂ ರೆಸ್ಪೆಕ್ಟ್ ಸಿಗಬೇಕು. ಸಿಕ್ಕಿಲ್ಲ ಅಂತಂದಾಗ 1 ಸರಿ ನೋಡ್ತೀವಿ, 2 ಸತಿ ನೋಡ್ತೀವಿ, 3ನೇ ಸತಿ ಅವ್ರೇನ್ ಮಾತಾಡಿರ್ತಾರೋ ಅದಕ್ಕೆ ಡಬಲ್ ಹೋಗ್ತಾನೆ. ಸರ್ ಈಗ ಲೀಗಲ್ ಸರ್ ಫೈನಲಿ ಸ್ಟೇಷನ್ ಕೂಡ ದೂರ್ ಕೊಟ್ಟಿದ್ರೆ, ಜೊತೆಗೆ ಇಲ್ಲೂ ಕೂಡ ಫಿಲ್ಮ್ ಚೇಂಬರ್ ಕೊಟ್ಟಿದ್ದಾರೆ. ನೀವೇನು ಸ್ಟೇಷನ್ ದೂರ್ ಕೊಟ್ಟಿದ್ದೀರಾ? ಇವಾಗ ತಾನೇ ಬಂದಾಗ ಪ್ರೇಮ್ ಸರ್ ಕಾಲ್ ಮಾಡಿದಾಗ ಇದೆ ಅಂತ ಅಂದ್ಬಿಟ್ಟು, ಬಾ ಮಗನೇ ನೀನು ಅಂತಂದ್ರು. ಅದಕ್ಕೋಸ್ಕರ ಇಲ್ಲಿ ಬಂದೆ. ಈಗ ವಾರಣಾಸಿಯಿಂದ ಮಾರ್ನಿಂಗ್ ಫ್ಲೈಟ್ ಬಂದಿತ್ತು. ಇವಾಗ ಹೋಗಿ ಅದೇ ಕೆಲಸ. ಫಸ್ಟ್ ಡಿಫಾರ್ಮೇಶನ್ ಡೆಫಿನೆಟ್ಲಿ ಯಾಕೆ ಆಗ್ತೀನಿ, ಯಾಕೆ ಅಂತಂದ್ರೆ ನಮ್ ಬಗ್ಗೆ ಮಾತಾಡ್ಬೋದು ಸರ್. ಅವ್ರ ತಾಯಿ ಬೇರೆ ಅಲ್ಲ, ನಮ್ ತಾಯಿದಿರ್ ಬೇರೆ ಅಲ್ಲ. ಸೂಳೆ ಮಗ ಅಂತ ಬೈದ್ರೆ ಎಂತ ನನ್ ಮಗನ್ಗುನು ಅದು ಅಡಿಯಿಂದ ಏರುತ್ತೆ ಮೇಲಕ್ಕೆ. ಆಯ್ತಾ? ವಾಪಸ್ 1 ನಿಮಿಷ ಎಲ್ಲಿದೆಯೋ ಬಾರೋ, ಅದೆಲ್ಲೋ ಏನೋ ತಾಕತ್ತಿದ್ರೆ ಫೋನ್ ತೆಗೀರಿ ಬನ್ನಿ, ಅದು ಇದು ಅಂತಿನೆಲ್ಲ ಬರ್ತೀವಲ್ಲ. ಎಲ್ಲಿ ಹೋಗಿದೀವಿ? ಬೆಂಗಳೂರು ಬಿಟ್ಟು ಹೋಗಿದೀವ, ಎಲ್ಲಾರ ಗಡಿ ದಾಟ್ ಹೊಟ್ಟೋಗ್ಬಿಟ್ಟಿದೀವ. ನಮ್ಮೂರ್ ಮಂಡ್ಯ ಹತ್ರ ಕೆರಗೋಡು. ನಾವು ಇರೋದು ನಾಗರಬಾವಿಲಿ, ಉಳ್ಳಾಳ್ ರೋಡಲ್ಲಿ. ಅಲ್ಲೇ ಇರ್ತೀವಿ. ಎಲ್ಲಿ ಹೋಗ್ತೀವಿ ನಾವು? ಅಂದ್ರೆ ಮಾತಾಡೋಕೆ ಒಂದ್ ಸ್ಟೇಜ್ ಸಿಕ್ತು, ಮೈ ಸಿಕ್ತು ಅಂತ ಮಾತಾಡಕ್ಕೆ ಅಂತಂದ್ರೆ ನಾವು ಮಾತಾಡ್ತಾ ಇರ್ತೀವಿ. ಇಲ್ಲಿ ಏನ್ ಹೇಳಿದ್ರಿ ಸರ್ ಅಧ್ಯಕ್ಷರಿಗೆ? ದೂರಲ್ಲಿ ಏನು ಉಲ್ಲೇಖ ಮಾಡಿದ್ದೀರಿ? ಇಲ್ಲ, ಇವಾಗ ಬಂದಿದ್ದೀನಿ. ಇದನ್ನ ಮುಗಿಸಿ ಅನ್ನು ಮಾತಾಡಿ 100 ಇಲ್ಲೂ ದೂರ್ ಕೊಡ್ತೀನಿ, ಮತ್ತೆ FIR ಮಾಡಿಸ್ತೇನೆ. ಅಂದ್ರೆ ಮಾತಾಡ್ಬಾರ್ದು ನಮ್ ಬಗ್ಗೆ ಅಂತಲ್ಲ. ಇದು ಸಿನಿಮಾ ಅಂತ ಬಂದಾಗ ಪ್ರೇಮ್ ಸರ್ ಆಗ್ಲಿ ನಾನಾಗ್ಲಿ, ಈಗ ಅಪ್ಪು ಸರ್ಗೆ ಏನೋ ನಾನೇ ಹೀರೋ ಮಾಡಿದ್ದು ಅಂತಂದ್ರು. ಅದೊಂದೇ ಒಂದು ವಿಚಾರ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಯಾಕೆಂತಂದ್ರೆ 10ನೇ ವರ್ಷಕ್ಕೂ 8ನೇ ವರ್ಷಕ್ಕೂ 10ನೇ ವರ್ಷಕ್ಕೂ ನ್ಯಾಷನಲ್ ಅವಾರ್ಡ್ ತಗೊಂಡಿರೋರು. ಅವತ್ತು ಇವರೇ ಹೋಗಿ ಹೀರೋ ಮಾಡಿದ್ರ, ಅವ್ರನ್ನ ಅವತ್ತು ಇವರೇ ಹೋಗಿ ಆರ್ಟಿಸ್ಟ್ ಮಾಡಿದ್ರ. ಪ್ರತಿಯೊಂದಕ್ಕೂ ಮಾತಾಡೋಕ್ ಒಂದು ನಾಲ್ಗೆಲ್ಲ ಒಂದ್ ಮಿತಿ ಇರ್ಬೇಕು. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಫೋನ್ ಸಂಪರ್ಕ ಯಾರು ಮಾಡಿದ್ರ? ಯಾರು? ಅವರಿಗೆ ಶ್ರೀನಿವಾಸ್ ಅವ್ರು ನಿಮ್ ನಾನೇನಕ್ ಮಾಡ್ಲಿ ಸರ್ ಅವ್ರಿಗೆ? ಯಾಕೆಂದ್ರೆ ಅವ್ರಿಗೂ ನನಗೂ ಸಂಬಂಧನೇ ಇಲ್ಲ. ಸಂಬಂಧಗಳೆಲ್ಲ ಮುಗ್ದೋಗಿದೆ ಇವತ್ತಿಗೆ. ಮೋಸ್ಟ್ಲಿ ನನ್ ಪ್ರಕಾರ ಅಂತ ಅನ್ಸಿತ್ತು, ಆ ವ್ಯಕ್ತಿಗೆ ಯಾರಾದ್ರೂ ಅವ್ರ ಮನೆಯವರು ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಕರೆಕ್ಟ್ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಮಾನಸಿಕ ಅಸ್ವಸ್ಥತೆ ಅವ್ರು ಮಾತಾಡ್ತಾ ಇರೋದ್ರಲ್ಲಿ ತುಂಬಾ ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ಪ್ರತಿಯೊಬ್ರು ಎಲ್ಲಾರ ಬಗ್ಗೆನೂ ಮಾತಾಡ್ತಾ ಇದಾರೆ. ಅದು ಅವ್ಯಾಚ ಶಬ್ದಗಳನ್ನ ಯೂಸ್ ಮಾಡ್ಕೊಂಡು ಮಾತಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ದಯವಿಟ್ಟು ಈ ಮೀಡಿಯಾ ಮುಖಾಂತರ ಹೇಳ್ತಾ ಇದೀನಿ, ಅವ್ರ ಮನೆಯವ್ರು ಯಾರಾದ್ರೂ ಇದ್ರೆ ಅವ್ರನ್ನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಸೇರಿಸಿ ಅವ್ರಿಗೊಂದು ಟ್ರೀಟ್ಮೆಂಟ್ ಕೊಡ್ಸಿ. ಇಲ್ಲ ಅಂತಂತಂದ್ರೆ ಎಲ್ಲಾರ ಬಗ್ಗೆನೂ ಈ ತರದ್ದು ಮಾತಾಡೋದು ಸರಿಯಲ್ಲ. ಮುಂದೊಂದ್ ದಿನ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನೀವೇ ಅನುಭವಿಸ್ಕೋಬೇಕಾಗುತ್ತೆ. ನೀವೇ ಸರ್ಟಿಫಿಕೇಟ್ ಕೊಟ್ರೆ ಕೋರ್ಟಲ್ಲಿ ಕೇಸ್ ನಿಲ್ಲುತ್ತಾ ಸರ್ ಮಾನಸಿಕ ಅಸ್ವಸ್ಥ ಅಂತ? ಅಲ್ಲ, ನಾನ್ ಹೇಳ್ತಾ ಇಲ್ಲ ಸರ್. ನಾವು ಅದನ್ನ ವಿಡಿಯೋನ ನೋಡಿದಾಗ ನನ್ಗೆ ಅನ್ಸಿದ್ದು ಅಂತ ಹೇಳ್ತಾ ಇದೀನಿ. ಯಾರದು? ನನ್ಗೆ ಅನ್ಸಿದ್ದು ಹೇಳ್ತಾ ಇದೀನಿ. ನಿಮಗ್ ನೋಡಿದಾಗ ಅನ್ಸಿಲ್ವಾ? ಯಾಕೆಂದ್ರೆ ನಾನು ಒಪ್ಪನ್ ಬಗ್ಗೆ ಮಾತಾಡಿದ್ರೆ ಓಕೆ ಇವ್ರಿಗೇನೋ ನನ್ಗೂ ಅವ್ರಿಗೂ ಇಶ್ಯೂಸ್ ಇದೆ ಅಂತ ಅನ್ಸುತ್ತೆ. ಪ್ರೇಮ್ ಸರ್ ಬಗ್ಗೆ ಮಾತಾಡ್ತಾರೆ, ಮತ್ತೆ ಇವ್ರಿಗೆ ಯಾರಿಗೂ KP ಶ್ರೀಕಾಂತ್ ಸರ್ ಬಗ್ಗೆ ಮಾತಾಡ್ತಾರೆ, ಧ್ರುವನ್ ಬಗ್ಗೆ ಮಾತಾಡ್ತಾರೆ, ಮತ್ತೆ ಅದಾದ್ಮೇಲೆ ಪುನೀತ್ ಸರ್ ಬಗ್ಗೆ ಮಾತಾಡ್ತಾರೆ, DK ಸರ್ ಬಗ್ಗೆ. ಅಂದ್ರೆ ಎಲ್ಲರೂ ಒಂದೇ ಸತಿ ಕೆಟ್ಟವ್ರಾಗ್ಬಿಟ್ಟವ್ರ ಇವ್ರಿಗೆ. ಯಾರಿಗೆ? ಮಾನಸಿಕ ಅಸ್ವಸ್ಥ ಅಂದ್ರೆ ಅವ್ರಿಗೆ ಪ್ಲಸ್ ಆಗ್ಬಿಡ್ತದೆ. ಅಲ್ಲ, ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಇರ್ಬಹುದೇನೋ ಅಂತ. ನಾನು ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ, ಇರ್ಬಹುದೇನೋ ಅಂತ ಜಡ್ಜ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ಕೊಟ್ಟಾದ್ಮೇಲೆ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಕೋರ್ಟ್ ಅಲ್ಲಿ ಕೇಸ್ ಕೊಟ್ಟಾದ್ಮೇಲೆ ಟ್ರೀಟ್ಮೆಂಟ್ ಮಾಡಿಸ್ತಾರಲ್ಲ, ಇವ್ರು ನಿಜವಾಗ್ಲೂ ಈ ವ್ಯಕ್ತಿ ಕರೆಕ್ಟ್ ಆಗಿದಾರಾ, ಇಲ್ಲ ಅಂದ್ರೆ ಮಾನಸಿಕ ಅಸ್ವಸ್ಥತೆಯಿಂದ ಇದಾರಾ, ಇಲ್ಲ ಅಂತಂದ್ರೆ ಮೆಂಟಲಿ ಡಿಸ್ಟರ್ಬ್ ಏನ್ ಅನ್ನೋದು ಗೊತ್ತಾಗುತ್ತಲ್ಲ ಟ್ರೀಟ್ಮೆಂಟ್ ಮಾಡಿಸ್ದಾಗ. ಇನ್ನೊಂದ್ಸಲ ಅವ್ರು ತುಂಬಾ ಫ್ರಸ್ಟ್ರೇಟ್ ಆಗಕ್ಕೆ, ನೀವು ಕಾಂಟ್ಯಾಕ್ಟ್ ಸಿಗ್ಲಿಲ್ಲ, ತುಂಬಾ ಸಲ ಕಾಲ್ ಮಾಡಿದ್ರು, ನೀವು ರಿಸೀವ್ ಮಾಡ್ತಿಲ್ಲ, ರೆಸ್ಪಾಂಡ್ ಮಾಡ್ತಿಲ್ಲ. ಏನಕ್ ಮಾಡ್ಬೇಕು ಮೇಡಮ್? ನಾನು ದುಡ್ಡೇ ಕೊಡ್ಬೇಕಾಗಿಲ್ಲ ಅಂದ್ರೆ ಯಾಕೆ ಮಾಡ್ಬೇಕು? ನನ್ ಬೇರೆ ಕೆಲಸ ಇಲ್ವಾ? ಬರೀ ಫೋನ್ ಎತ್ಕೊಂಡು ಅವ್ರ ಹತ್ರ ಮಾತಾಡ್ತಾ ಇರೋದೇನೆ ಕೆಲಸ. ನಾನೇನು ಕೊಡ್ಲೇಬೇಕಾಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಕೊಡ್ಲೇಬೇಕು ಅಂತಂದಾಗ ಲೀಗಲ್ ವೇ ಹೋಗಿ ಅಲ್ವಾ? 25 ಲಕ್ಷ ಸರ್. ಅದೇ ಹೇಳಿದ್ನಲ್ಲಪ್ಪ, 25 ಲಕ್ಷ ಯಾವ್ದೋ ಅಪಾಯಿಂಟ್ಮೆಂಟ್ ತಗೊಳಕ್ ಕೊಟ್ಟಿದೀನಿ ಅಂತಂದ್ರೆ ನನ್ನ ಹತ್ರ ಯಾವ್ದೋ ಅಪಾಯಿಂಟ್ಮೆಂಟ್ ಇಲ್ಲ. ಹಂಗಂದ್ರೆ ನಾಳೆ ಬೆಳಿಗ್ಗೆ ಬರ್ಕೊಡ್ತೀನಿ ಬಾ.